ಧರ್ಮರಾಜ ಹೋಗಬೇಡಿ ಹುಷಾರು ಅಂತ ಹೇಳಿದ್ದಾನೆ, ಅದನ್ನು ಮೀರಿ ಬೇರೆ ಹೋಗಿದ್ದಾರೆ. ಮೊದಲನೇದಾಗಿ ತಪ್ಪುಗಳ ಸರಮಾಲೆ ಮಾಡಿದ್ದಾರೆ. ಆಗಲೂ ಸುಮ್ಮನೆ ನಕ್ಕಿಲ್ಲ ಅವರು. ಕೃಷ್ಣ ಏನು ಮಾಡಿದಂತ ಗೊತ್ತಾ? ಭೀಮಸೇನ ಕಡೆ ನೋಡ್ತಾನೆ, ನೋಡಿಬಿಟ್ಟು ನಗು ಅಂತ ಹೇಳ್ತಾನೆ. ಅದಕ್ಕೂ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ನಗ್ತಾರೋ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಮೀರಿ ಸಂಧ್ಯಾವಂದನೆ ಮಾಡೋದು ಕಷ್ಟ, ನಾವು ಸಣ್ಣ ದಾನ ಮಾಡೋದು ಕಷ್ಟ. ಯಾಕೆ ಹೇಳಿದ ಗೊತ್ತಾ ಕೃಷ್ಣ? ಕ್ಷಿತಿಭಾರ ನಾಶ ಹೇತೋಹೋ, ಭೂಭಾರ ಹರಣಕ್ಕೆ ನಾಂದಿ ಆಗಬೇಕಿತ್ತು. ಭೀಮಸೇನ ನಗು. ಭೀಮಸೇನ ನಗ್ತಷ್ಟ ಗಂಡ ಇವರು ಹೆಂಡತಿ, ಆದರ್ಶ ಗಂಡ ಹೆಂಡತಿ. ನಿಜವಾಗ್ಲೂ ಸುಳ್ಳು ಆದರ್ಶ ದಂಪತಿಗಳು ಅಂತ ಹೇಳ್ತಾರೆ, ಜಗಳಾಡ್ಕೊಂಬಂದಿರ್ತಾರೆ, ಆದರ್ಶ ದಂಪತಿಗಳಲ್ಲ. ನಿಜವಾಗ್ಲೂ 100ಕ್ಕೆ 100 ಸಿಗಬೇಕಾದ್ರೆ ಅವರೇ. ಲಕ್ಷ್ಮೀನಾರಾಯಣರು, ಭಾರತಿ, ಭಾಯಿದೇವರು ಸಿಗೋದಿಲ್ಲ ನಮಗೆ. ಅವರು ನಕ್ಕರು. ಪತಿವ್ರತ ಧರ್ಮ. ಆ ರೀತಿ ನಕ್ಕಿದ್ದರಿಂದ ಅರ್ಥ ಇಷ್ಟೇ, ದುರಹಂಕಾರಿಗಳು ತಪ್ಪು ಮಾಡಿದಾಗ, ಹಾಸ್ಯಾಸ್ಪದ ಕೆಲಸ ಮಾಡಿದಾಗ ಜ್ಞಾನಿಗಳು ನಗುತ್ತಾರೆ ಅಷ್ಟೇ. ಅದು ಏನು ತಪ್ಪಲ್ಲ. ತಪ್ಪು ಉತ್ತರ ಕೇಳಿದ್ರೆ ನಗೋದಿಲ್ವಾ? ಆ ಥರ. ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಅವರು ತಪ್ಪಾಯಿತು ಅನ್ಬೇಕಾಗಿತ್ತು, ಅವ್ರ ಮೇಲೆ ಸೇರಿ ತಿರ್ಸ್ಕೊತಾರಾ? ತಪ್ಪದು. ಆಗ ಎಲ್ಲರೂ ನಕ್ಕರು. ಕೃಷ್ಣ ಹೆಂಡಂದ್ರೆ ನಕ್ಕರು. ಧರ್ಮರಾಜನ ಬಿಟ್ಟು ಎಲ್ಲರೂ ನಕ್ಕರಂತೆ. ಕೃಷ್ಣ ಮುಗುಳ್ನಾಗೆ ತೋರಿಸ್ತಾನೆ ಕೃಷ್ಣ. ಆಗ ದುರ್ಯೋಧನ ಮಾಡಿದ್ದೇನು? ಅಷ್ಟು ಜನ ನಕ್ಕಿದ್ದನ್ನು ಬಿಟ್ಟ. ಕೃಷ್ಣಾನುಕೋದರಗತಂ ಬಹಳಂ ನಿಧಾಯ ಕ್ರೋಧಂ ಯಯೌ ಶಶಕುನಿ ಧೃತರಾಷ್ಟ್ರಪುತ್ರ. ಇವರಿಬ್ಬರ ಮೇಲೆ ಭಾರಿ ಸಿಟ್ಟಿಟ್ಕೊಂಡ. ಈ ಭೀಮ ದ್ರೌಪದಿ ಇಬ್ಬರು ನೋಡಿ ನಕ್ಕರು ಅಂಥೇಳಿ ಸೇರಿ ತಿರ್ಸ್ಕೊಳ್ಳೋಕೆ ಹೋಗ್ತಾರೆ. ಈ ಜನ ಏನು ಮಾಡ್ತಾರೆ? ಇವರು ನಕ್ಕಿದ್ದರಿಂದ ಎಷ್ಟೋ ಅನಾಹುತ ಆಯಿತು. ದ್ರೌಪದಿ ಹೆಣ್ಣಾಗಿ ನಗಬಾರ್ದಾಗಿತ್ತು. ಇದು ತಮಾಷೆ ಮಾಡೋ. ಅದು ತಪ್ಪದು. ಯಾವಾಗಲೂ ಕೂಡ ತಪ್ಪಿತಸ್ಥರು ಅಂತ ಪ್ರೂವ್ ಮಾಡಿದರೆ ಅದು ಭಗವಂತನ ಸೇವೆ ಆಗುತ್ತೆ ಹೊರತು ಎಂದೂ ಕೆಟ್ಟದ್ದಲ್ಲ. ಪೇಪರಲ್ಲಿ ಸರ್ಕಾರ ನೋಟಿಫಿಕೇಷನ್ ಕೊಡುತ್ತೆ, ಇಂಥ ಮಹಾ ಕಳ್ಳರಿದ್ದಾರೆ, ಕೊಲೆಗಳಿಗಿಂತ ಹಿಡ್ಕೊಟ್ರೆ ಇನಾಮ್ ಕೊಡ್ತೇವೆ ಅಂತ ಹೇಳ್ತಾರೆ ಹೊರತು ಹಿಡ್ಕೊಡಬೇಡಿ ಅಂತ ಹೇಳೋದಿಲ್ಲ. ದುಷ್ಟರನ್ನು ಶಿಕ್ಷಿಸೋದು ಭಗವತ್ ಕಾರ್ಯ ಸಾಧನೆ. ಅದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವತ್ಕಾರ್ಯ ಸಾಧಕ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಧರ್ಮ ಕಾರ್ಯಕ್ಕೆ ಯಾರು ತೊಡಗ್ತಾರೋ ಅವ್ರ ಜೊತೆ ಸಹಕಾರ ಕೊಡೋದು ಪುಣ್ಯ ಕಾರ್ಯ. ಅಧರ್ಮ ಯಾರು ಮಾಡ್ತಾರೋ ಅವ್ರಿಗೆ ಸಹಕಾರ ಕೊಡೋದು ಪಾಪ ಕಾರ್ಯ. ಎರಡು ನೆನಪಿರಬೇಕು. ಧರ್ಮವನ್ನು ನಾವು ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಅಧರ್ಮವನ್ನು ಮಾಡಿಕೊಡೋದು, ಮಾಡಿದವ್ರಿಗೆ ಪ್ರತಿಭಟನೆ ಮಾಡಬೇಕು. ಅದು ಧರ್ಮ. ಅದು ಪರಶುಕ್ಲತರಿಗಿರಬೇಕಾದ ದೊಡ್ಡ ಧರ್ಮ. ಅದು ಅನುಷ್ಠಾನ ಮಾಡಿದಾಗ ಅದನ್ನು ನಕ್ಕರು ಅಂದರೆ ಇವರು ದುರ್ಯೋಧನಂಥವರೇ ಅಂತ ಮಾತಾಡ್ತಾರೆ ಹೊರತು ಭೀಮ ದ್ರೌಪದಿ ನಕ್ಕಿದ್ದು ಅಂತ ಯಾರು ಹೇಳ್ತಾರೋ ಅವರು ದುರ್ಯೋಧನ ಸೈಕಾಲಜಿ ಜನಗಳ ಹೊರತು ಅವರು ಯೋಗ್ಯರಲ್ಲೇ ಅಲ್ಲ. ಆದ್ದರಿಂದ ಅವ್ರ ವಿಮರ್ಶೆಯೇ ಅಲ್ಲ. ಇಂಥದ್ದನ್ನು ಜನ ಕೆಟ್ಟು ಹೋಗ್ತಾರೆ, ಬುದ್ಧಿ ಕೆಟ್ಟೋಗುತ್ತೆ. ಯಾವ ನಕ್ಕಿದ್ದು? ಕೃಷ್ಣ ಹೇಳ್ತಾನೆ, ಅರ್ಜುನ ಅತ್ತ ಯುದ್ಧ ಶುರುವಾಗಬೇಕಾದ್ರೆ ಅತ್ತ ಅರ್ಜುನ ಅಯ್ಯೋ ಹ್ಯಾಕೆ ಕೊಲ್ಲೋದು ಇವ್ರನ್ನ ಅಂತೇಳಿ ಕೃಷ್ಣ ಬೈತಾನೆ. ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ. ಅಳ್ಕೂಡ್ದು ಇವ್ರ ಬಗ್ಗೆ ನೀನು. ಅಳಕೂಡದವರ ಬಗ್ಗೆ ಅಳ್ಕೂಡುದು, ಗೊತ್ತಾಯ್ತಾ? ನಗಬಾರದರ ಬಗ್ಗೆ ನಗು ಕೂಡುದು. ಇಲ್ಲಿ ಅರ್ಜುನ ಸರಿಯಾಗಿ ಗಮನಿಸಬೇಕು. ಅರ್ಜುನ ಯುದ್ಧ ಮಾಡೋದಿಲ್ಲ, ಇವರೆಲ್ಲ ಬಂಧುಗಳು ಅಂಥೇಳಿ ಹೇಳ್ತಾರೆ. ಅಶ್ರುಪೂರ್ಣ ಆಕುಲೇಕ್ಷಣಂ, ಕಣ್ಣು ತುಂಬ ನೀರು ತೊಡ್ಕೊಂಡ. ಕೃಷ್ಣ ಬೈದ, ಏನಿದು ಎಂಥ ಮಾತಾಡ್ತೀಯ? ಕ್ಲೈಬ್ಯಂ ಮಾಸ್ಪಗಮಃ ಪಾರ್ಥ ನೈತತ್ವಯುಪಪದ್ಯತೆ ಶುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಏನಿದು ಇನ್ನೊಂದು ವೀಕ್ನೆಸ್ ಇದು ಅಂತ, ಹೀಗೆಲ್ಲ ಮಾಡಬಾರ್ದು, ಯುದ್ಧಕ್ಕೆ ತಯಾರಾಗು ಅಂತ ಹೇಳ್ತಾರೆ. ನೀವು ಅಳಬಾರ್ದವ್ರ ಬಗ್ಗೆ ಅಳ್ತಾ ಇದ್ದಿ ಅಂತ ಬೈತಾನೆ. ಆದರೆ ಭೀಮದ್ರೌಪದಿಯರು ನಕ್ಕಾಗ ನಗಬಾರ್ದು ಅಂತ ಕೃಷ್ಣ ಹೇಳೋದಿಲ್ಲ. ಯಾಕೊತ್ತ ನಂಗೆ ನಗಬೇಕಾದ ನಕ್ಕಿದ್ದೀರಿ, ಆದ್ದರಿಂದ ನೀವು ಸರಿಯಾಗಿ ಕೆಲಸ ಮಾಡಿದ್ದೀರಿ ಅಂತ ಅರ್ಥ. ಎಷ್ಟು ಕೃಷ್ಣ ಒಪ್ಪಿದ ಮೇಲೆ ಇವರೆಲ್ಲ ಏನು ಹೇಳೋದಕ್ಕೆ? ಸುಪ್ರೀಂ ಕೋರ್ಟ್ ಹೇಳಿದಾಗ ಯಾರೋ ಸಲಹೆ ಕೇಳಕ್ಕೆ ಹೋಗ್ತಾರೆ ಇನ್ನೊಬ್ಬರನ್ನ, ಅದಕ್ಕೆ ವಿರುದ್ಧ ಹೇಳಿದರೆ ಇವರು ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನೆನಪಿರ್ಬೇಕು, ಕೃಷ್ಣ ಒಪ್ಪಿದ್ದನ್ನು ಮೆಚ್ಚಿದ್ದನ್ನು ಇವರು ಯಾರೂ ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅರ್ಜುನ ಹತ್ತಿದ್ದು ಎಷ್ಟು ತಪ್ಪೋ ಆ ಸಮಯದಲ್ಲಿ ಇವರು ನಕ್ಕಿದ್ದು ಅಷ್ಟು ಸರಿ, ಆಪೋಸಿಟ್ ಇದು ಅದು. ಆದ್ದರಿಂದ ದ್ರೌಪದಿ ನಕ್ಕಿದ್ರಲ್ಲಿ ತಪ್ಪೇ ಇಲ್ಲ. ನಮ್ಮ ಜನ ಎರಡು ತಪ್ಪು ಮಾಡ್ತಾರೆ. ಸೀತೆ ಭಾರಿ ತಪ್ಪು ಮಾಡಿಲ್ಲ. ಏನು ಗೊತ್ತಾ? ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೇ ಮೃಗಾಯ. ಎಲ್ಲರೂ ಚಿನ್ನ ಜಂಕಿ ಇರುತ್ತಾ? ಸೀತೆ ನೋಡಿ ಕೇಳಿದ್ದಲ್ಲ. ಸೀತೆಗೂ ಬುದ್ಧಿ ಇಲ್ಲ, ರಾಮನಿಗೂ ಬುದ್ಧಿ ಇಲ್ಲ ಅಂತ ಬೈದುಬಿಡ್ತಾರೆ. ಇವರಿಗೆ ಬುದ್ಧಿ ಇಲ್ಲ ಬೈಯವರಿಗೆ. ಅವ್ರು ಮಾಡಿದ್ದು ಅಸುರಮೋಹನಕ್ಕೋಸ್ಕರ ನಾಟಕ ಮಾಡಿದ್ದು ರಾಮ ಸೀತೆಯರು. ಇಲ್ಲೂ ಕೂಡ ಅಲ್ಲಿ ರಾಮ ಸೀತೆ, ಭೀಮ ದ್ರೌಪದಿ. ಸರ್ವೋತ್ತಮ ಅವ್ರ ಪತ್ನಿ, ಜೀವೋತ್ತಮ ಅವ್ರ ಪತ್ನಿ. ದುರ್ಯೋಧನಾದಿಗಳ ವಿನಾಶಕ್ಕೆ ಈ ನಗುವನ್ನು ನಾಂದಿ ಮಾಡಿಕೊಡ್ತಾರಾದ್ದರಿಂದ ಇದು ಶ್ರೇಷ್ಠ ಭಾಗವತ ಧರ್ಮನೇ ಹೊರತು ಅಲ್ಲಿ ತಪ್ಪು ಯಾವುದೂ ಇಲ್ಲ. ನೆನಪಿರಬೇಕು, ಯಾವ ತಪ್ಪನ್ನು ಕೂಡ ಅವರು ಮಾಡಿಲ್ಲ. ಅಷ್ಟೇ ದೊಡ್ಡ ಪುಣ್ಯ ಕಾರ್ಯವನ್ನೇ ಮಾಡಿದ್ದಾರಾದ್ದರಿಂದ ಎಂದೂ ಕೂಡ ನಾವು ಅದನ್ನು ತಪ್ಪು ಅಂತ ಕೇಳೋದಕ್ಕೆ ಹೋಗಲೇಬಾರದು.
ಇನ್ನೊಂದು ಜನ ಕಲ್ಪನೆ ಮಾಡ್ತಾರೆ, ದ್ರೌಪದಿ ಇನ್ನೊಂದು ತಪ್ಪು ಮಾಡಿದ್ಲು. ಮತ್ಸ್ಯಯಂತ್ರ ಭೇದನ ಮಾಡಬೇಕಾದ್ರೆ ಒಬ್ಬೊಬ್ಬರು ಹೇಳ್ತಾರೆ ಆಗೋದಿಲ್ಲ ಅಂತ ಹೋಗ್ತಾರೆ. ಕರ್ಣ ಬರ್ತಾನೆ. ಕರ್ಣ ಬಂದಾಗ ದ್ರೌಪದಿ ಹೇಳಿಲ್ಲಂತೆ, ನಾಹಂ ವರಯಾಮಿ ಸೂತಂ, ಅವರು ಸೂತಪುತ್ರ, ನಾನು ಇವನ್ನ ಮದುವೆ ಆಗೋದಿಲ್ಲ, ಆದ್ದರಿಂದ ಅವನಿಗೆ ನೋ ಚಾನ್ಸ್ ಅಂತ ಹೇಳಿದ್ರಂತೆ. ಕರ್ಣ ವಾಪಸ್ ಕೂತ್ಬಿಟ್ಟಂತೆ. ಆ ಸಿಟ್ಟು ತಲೆಯಲ್ಲಿ ಇಟ್ಕೊಂಡ ಕರ್ಣ. ಅದಕ್ಕೆ ಸಭೆಯಲ್ಲಿ ಭಾರಿ ಅವಮಾನ ಮಾಡ್ದ ಅಂಥೇಳಿ ಅದೊಂದು ಕಾರಣ ಹುಡುಕ್ತಾರೆ. ಮತ್ತೆ ಇದು ಜನಕ್ಕಿಂತ ಸುಳ್ಳು ಕಥೆ ಕೇಳಿ ಅನ್ನಿಸುತ್ತೆ, ಹೀಗಿದ್ದರೆ ಭಾರಿ ತಪ್ಪು ಅಂತ ಹೇಳಿಬಿಡ್ತಾರೆ. ಸುಳ್ಳದು, ನಿಜವಾಗಲೂ ಕೂಡ ದ್ರೌಪದಿ ಹಾಗೆ ಅಂದೇ ಇಲ್ಲ. ಕರ್ಣ ಹೋಗಿದ್ದು ಹೌದು, ಕರ್ಣ ಮತ್ಸ್ಯಯಂತ್ರ ಭೇದನ ಮಾಡಲಿಕ್ಕೆ ಅಂತ ಹೋದ, ಯಾರು ಬೇಡ ಅಂತ ಹೇಳಲಿಲ್ಲ ಅದನ್ನು, ದ್ರೌಪದಿನೂ ಹೇಳೋದಿಲ್ಲ. ಕರ್ಣ ಹೋಗಿ ಎತ್ತುತ್ತಾನೆ, ಕಟ್ಲಕ್ಕೆ ಹೋಗ್ತಾನೆ, ಆಗೋದಿಲ್ಲ, ಜಾರಿ ಬಿದ್ದು ಬಿಡ್ತಾನೆ. ಕರ್ಣನಿಗೆ ಅವಕಾಶ ಕೊಟ್ಟಿಲ್ಲ ಎಂಬ ಮಾತೇ ಸುಳ್ಳು. ಕರ್ಣನಿಗೆ ಅವಕಾಶ ಕೊಟ್ಟರು, ಕರ್ಣ ಕೈಲಿ ಆಗಲಿಲ್ಲ, ದ್ರೌಪದಿ ಮಾತೇ ಆಡಿಲ್ಲ ಅದನ್ನು. ಆದಮೇಲೆ ಧರ್ಮಲೋಪ ಆಗೇ ಇಲ್ಲ ಧರ್ಮದಿಯಿಂದ. ಈ ಜನ ತಾತೆ ಗೊತ್ತಿಲ್ಲದೆ ಮಾತಾಡ್ತಾರೆ ಹೊರತು ತಪ್ಪು ಕಥೆ ಅದು. ಅಲ್ಲೊಂದು ಮಾತು ಬರುತ್ತೆ, ಧೃಷ್ಟದ್ಯುಮ್ನ ಅನೌನ್ಸ್ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ 5 ಬಾಣಗಳನ್ನು ತಗೊಂಡು ಆ ಕೊಪ್ಪರಿಗೆ ನೀರಲ್ಲಿ ನೋಡಿ, ಮತ್ಸ್ಯಯಂತ್ರದ ನೀರನ್ನು ನೋಡಿ, ಕೆಳಗೆ ನೋಡ್ತಾ ಮೇಲೆ ಹೊಡಿಬೇಕು. 5 ಬಾಣನೂ ತಾಕಿ ಮತ್ಸ್ಯಯಂತ್ರ ಕೆಳಗೆ ಬೀಳಬೇಕು. ಅವಳಿಗೆ ಅಂಥವರಿಗೆ ದ್ರೌಪದಿ ಮಾಲೆ ಹಾಕ್ತಾಳೆ, ಅಷ್ಟೇ ಹೇಳಿದ್ದೆ ಹೊರತು ಅಲ್ಲಿ ಜಾತಿ ಪ್ರಶ್ನೆ ಬಂದಿಲ್ಲ ಅಲ್ಲಿ. ಅದನ್ನೇ ಹೇಳ್ತಾರೆ, ಪೂರ್ವಂ ಹಿ ವರ್ಣ ವಿಷಯೇನ ವಿಶೇಷ ಉಕ್ತಃ. ಉಡುಪಿಯ ವೈಶಿಷ್ಟ್ಯ ಅಂದರೆ ಇಲ್ಲಿ ಕೃಷ್ಣದೇವರಿದ್ದಾರೆ, ಫಲಿವಾನ್ ಮಠದಲ್ಲಿ ರಾಮದೇವರು ಇದ್ದಾರೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ರಾಮಕಥೆನೂ ಹೇಳ್ತಾರೆ, ಕೃಷ್ಣನ ಕಥೆನೂ ಹೇಳ್ತಾರೆ. ಎರಡೂ ಕಥೆಗಳು ಸೇರಿ ಗ್ರಂಥ ಬರೆದ ಒಬ್ಬೇ ಆಚಾರ್ಯ ಅಂದರೆ ಮಧ್ವಾಚಾರ್ಯ ಒಬ್ಬರೇ. ಎರಡನ್ನು ಸೇರಿಸಿಬಿಟ್ಟು ಎರಡೂ ಕಥೆಗಳನ್ನು ಪ್ರತಿ ಸರಿ ತುಲನೆ ಮಾಡ್ತಾ ಎಷ್ಟೆಷ್ಟು ಸಾಮ್ಯ ಇದೆ, ಸಜ್ಜನರು ಹೇಗಿರ್ತಾರೆ, ದುರ್ಜನರು ಹೇಗಿರ್ತಾರೆ ಎಂಬುದನ್ನು ರಾಮಾಯಣ ಮಹಾಭಾರತಗಳ ಪಾತ್ರಗಳ ವಿಶ್ಲೇಷಣೆ ಮಾಡಿ ತಿಳಿಸ್ತಾರೆ. ಕಾರಣ ರಾಮನೂ ಕೃಷ್ಣ, ಕೃಷ್ಣನೂ ರಾಮ, ರೂಪಗಳಿಗೆ ಭೇದ ಇಲ್ಲವೇ ಇಲ್ಲ. ಎರಡು ಕಥೆಗಳಲ್ಲೂ ಕೂಡ ಅರ್ಥದಲ್ಲಿ ಒಂದೇ ತಾತ್ಪರ್ಯ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ರಾಮಕಥೆನೂ ನಮ್ಮ ಜನ ಬೈತಾರೆ, ಕೃಷ್ಣ ಕಥೆನೂ ಬೈತಾರೆ. ಬೈಬಾರದನ್ನು ಬೈಯೋದೇ ಇಲ್ಲ, ಹೊಗಳಬೇಕಾದನ್ನು ಬೈತಾರೆ, ಕೆಟ್ಟದಾಗಿ ಬೈತಾರೆ. ಅದರ ಪ್ರತಿಭಟನೆ ಆಗದೆ ಹೋದರೆ ಎಂದೂ ತತ್ವ ಉಳಿಯೋದಿಲ್ಲ. ದುಷ್ಟರನ್ನು ಕೊಲ್ಲೋದು ಎಷ್ಟು ಮುಖ್ಯನೋ ದುರ್ಮತಗಳನ್ನು ನಿರಾಕರಣೆ ಮಾಡೋದು ಅಷ್ಟೇ ಮುಖ್ಯ. ದುಷ್ಟರು ವ್ಯಕ್ತಿಗಳು, ದುರ್ಮತ ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಅದರಲ್ಲಿ ಸೇರಿಕೊಂಡಿದೆ. ಎರಡೂ ನಡೆದಾಗ ಜ್ಞಾನ ಕಾರ್ಯ ಅಂದರೆ ದುಷ್ಟರನ್ನು ಕೊಲ್ಲೋದು, ದುಷ್ಟತನವನ್ನು ತೆಗೆದಿದ್ರೆ ಅದು ಜ್ಞಾನ ಕಾರ್ಯ, ದುಷ್ಟರನ್ನು ಕೊಲ್ಲೋದು ಬಲ ಕಾರ್ಯ. ಎರಡೂ ಕಾರ್ಯಗಳು ಭಗವಂತನಿಗೆ ಅತ್ಯಂತ ಪ್ರಿಯ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯಸಾಧಕ. ಆ ರೀತಿ ಪ್ರತಿ ಅವತಾರದಲ್ಲೂ ಕೂಡ ವಾಯುದೇವರು ಭಾರತೀ ದೇವಿ ಹಾಗೆ ಮಾಡಿದ್ದಾರಾದ್ದರಿಂದಾಗಿಯೇ ಅವರನ್ನು ಪರಶುಕ್ಲತ್ರಯರಲ್ಲಿ ಸೇರಿಸಿದ್ದಾರೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ಎಂಬುದು ಸಿದ್ಧವಾಯಿತು. ಎರಡು ಘಟ್ಟ ನೋಡಿದ್ದೇವೆ. ಜಂಬೂ ಫಲದ ಕಥೆ, ಸುಳ್ಳು ಕಥೆ. ದ್ರೌಪದಿ ಭೀಮಸೇನ ನಕ್ಕಿದ್ದು ನಗಲೇಬೇಕಾಗಿದ್ದು ನಕ್ಕರು, ಆದ್ದರಿಂದ ಅತ್ಯಂತ ಶ್ರೇಷ್ಠ. ಮೊದಲೇ ಹೇಳಿದಂತೆ ಅರ್ಜುನ ಅತ್ತಾಗ ಅಶೋಚರಣ ಕುರಿತು ಅತ್ತಿ ಅಂತ ಕೃಷ್ಣ ಹೇಗೆ ಆತನನ್ನು ಉಗ್ರವಾಗಿ ಖಂಡಿಸಿದನೋ ಹಾಗೆ ಭೀಮದ ನಕ್ಕಾಗ ಕೃಷ್ಣ ಸಪೋರ್ಟ್ ಮಾಡ್ತಾನೆ. ತಪ್ಪು ಅಂತ ಹೇಳೋದೇ ಇಲ್ಲ. ಅಂದಮೇಲೆ ಕೃಷ್ಣನ ಮಾತಿನಂತೆ ಅವರಿಬ್ಬರು ನಡ್ಕೊಂಡಿದ್ದರಿಂದ ಅವರು ಮಾಡಿದ್ದು ಪರಮ ಧರ್ಮನೇ ಹೊರತು ಅಧರ್ಮ ಅಲ್ಲ. ಇನ್ನು ಕರ್ಣನನ್ನು ಸೂತಪುತ್ರ ಅಂತ ದ್ರೌಪದಿ ನಿಂದಿಸಿಯೇ ಇಲ್ಲ, ಪ್ರಸಂಗ ನಡೆದೇ ಇಲ್ಲ. ಪೂರ್ವಂ ಹಿ ವರ್ಣ ವಿಷಯೇನ ವಿಶೇಷ ಉಕ್ತಃ. ಧನುಸ್ಸನ್ನು ಕಟ್ಟೋದಕ್ಕೆ ಯಾವ ಜಾತಿಯ ಕರಾರನ್ನು ಹಾಕಿರಲಿಲ್ಲ. ಅಂದಮೇಲೆ ಅದು ಇಲ್ಲದ ಕಥೆಯನ್ನು ಜನ ಹೇಳಿ ದ್ರೌಪದಿ ಪಾತ್ರದ ಬಗ್ಗೆ ಕೆಟ್ಟ ಅಭಿಪ್ರಾಯ ತರ್ತಾರೆ. ಸುಳ್ಳು ಕಥೆ ಅದನ್ನು ಹೇಳೋದಕ್ಕೆ ಹೋಗಬಾರ್ದು. ಇನ್ನು ಉದ್ಯೋಗ ಪರ್ವದಲ್ಲಿ ಎಲ್ಲರೂ ನಿಮ್ಮ ಅಭಿಪ್ರಾಯ ಹೇಳಿ ಸಂಧಿಗೆ ಹೊರಟಿದ್ದೇನೆ ಅಂತ ಭಗವಂತ ಹೇಳಿದಾಗ ಉಳಿದವ್ರ ವಿಷಯ ಬೇಡ, ಉಳಿದವರೆಲ್ಲ ಸಂಧಿಗೆ ಒಪ್ಕೊಂಡ್ಬಿಟ್ರು ಹೆಚ್ಚು ಕಡಿಮೆ. ಆದರೆ ದ್ರೌಪದಿ ಮಾತ್ರ ಒಪ್ಪಲಿಲ್ಲ, ಸಾಧ್ಯವೇ ಇಲ್ಲ, ಯುದ್ಧ ಆಗಲೇಬೇಕು ಅಂತ ದ್ರೌಪದಿ ಹಠ ಹಿಡಿತಾರೆ. ಜನ ಬೈತಾರೆ, ಹಠಮಾರಿ ಹೆಣ್ಣು, ದ್ರೌಪದಿ ಹಠದಿಂದ ಲೋಕ ಹಾಳಾಗಿ ಹೋಯಿತು, 18 ಅಕ್ಷೋಹಿಣ ಸೈನ್ಯ ಸತ್ತೋಯಿತು. ಅಂದಮೇಲೆ ಒಬ್ಬ ಹಠಮಾರಿ ಹೆಣ್ಣು ಅಂತ ಜನ ಅದಕ್ಕೆ ಟೀಕೆ ಮಾಡ್ತಾರೆ. ದ್ರೌಪದಿ ಒಬ್ಬಳು ಸಮಾಧಾನ ಮಾಡ್ಕೊಂಡಿದ್ದಿದ್ರೆ ಯುದ್ಧ ಆಗ್ತಿರಲಿಲ್ಲ. ಎಷ್ಟು ಜನ ಉಳಿತಿದ್ರು, ಎಷ್ಟು ತತ್ವ ಸಾಯ್ತಿತ್ತು ಆ ಜನಕ್ಕೆ ಗೊತ್ತಿಲ್ಲ. ಜನ ಸಾಯೋದಕ್ಕಿಂತ ತತ್ವ ಸಾಯೋದು ಭಯಂಕರ. ಒಂದು ಕೆಟ್ಟ ಫಾರ್ಮುಲಾದಿಂದ ಕೋಟ್ಯಂತರ ಜನ ಕೊಲ್ಲಕ್ಕೆ ಬರುತ್ತೆ. ಒಳ್ಳೆಯ ಫಾರ್ಮುಲಾ ಕೋಟ್ಯಂತರ ಜನ ಉಳಿಸುತ್ತೆ. ತತ್ವಗಳಂದ್ರೆ ಫಾರ್ಮುಲಾ ಇದ್ದ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಡುದು. ದ್ರೌಪದಿಯನ್ನು ವಿನಾಕಾರಣ ಬೈತಾರೆ. ಕೃಷ್ಣ ಕೆಡ್ತಾನೆ, ಅಮ್ಮ ದ್ರೌಪದಿನ ಅಭಿಪ್ರಾಯ ಏನು?
ಸಂಧಿ ನಶ್ಯಾತಿಥಿ ಪಾರ್ಷತಿ, ಸಂಧಿ ಆಗಲೇ ಕೊಡ್ತು. ಆಗ ಕೃಷ್ಣನ ಮಾತನ್ನು ನೆನಪಿಡ್ಬೇಕು ಯಾವಾಗಲೂ ಕೂಡ. ಅರ್ಜುನಾದಿಗಳಿಗೆ ಕೆಲವು ಮಾತಾಡಿದಾಗ ಅರ್ಜುನ ಹಾಗೆಲ್ಲ ಮಾತಾಡ್ಕೊಡೋದು ಅಂತ ಕೃಷ್ಣ ಹೇಳ್ತಾರೆ. ನಿನಗೆ ಗೊತ್ತಿಲ್ಲ, ತಪ್ಪು ಹೇಳ್ತೆ ಅಂತ ಕೃಷ್ಣ ಹೇಳ್ತಾರೆ. ದ್ರೌಪದಿ ಹೇಳಿದ ಕೃಷ್ಣ ಏನು ಹೇಳಿದ ಗೊತ್ತಾ? ಓಂ ಅಂತ ಹೇಳಿದ. ಆಯಿತು, ಕೃಷ್ಣ ಒಪ್ಪಿದ ಮೇಲೆ ಹಠದ ಪ್ರಶ್ನೆ ಎಲ್ಲಿಂದ ಬಂತೀಗ? ಈ ಆ್ಯಂಗಲಲ್ಲಿ ನೋಡಬೇಕು ಯಾವಾಗಲೂ ಕೂಡ. ತುಂಬ ಜನಕ್ಕೆ ಕೇಸ್ ಗೊತ್ತಿರೋದಿಲ್ಲ, ಜಡ್ಜ್ಮೆಂಟ್ ಅಷ್ಟೇ ಗೊತ್ತು. ಸುಪ್ರೀಂ ಕೋರ್ಟ್ ಹೇಳೋದಾದ್ಮೇಲೆ ಮುಗಿದೋಯ್ತು ಅಷ್ಟೇ. ಕೇಸ್ ನೋಡ್ತಾ ಕೊಡೋದಿಲ್ಲ ನಾವೀಗ. ಸುಪ್ರೀಂ ಕೋರ್ಟ್ ಆರ್ಡರ್ ಫೈನಲ್ ಅಷ್ಟೇ. ಕೃಷ್ಣ ಹೇಳ್ತಾನೆ ಅಂದಮೇಲೆ ಮತ್ತೇನು? ಅಹಂ ಸರ್ವಸ್ಯ ಪ್ರಭಃ ಮತ್ತಃ ಸರ್ವಂ ಪ್ರವರ್ತತೆ ಕೃಷ್ಣ ಹೇಳಿಬಿಟ್ಟಿದ್ದಾನೆ. ಇವತ್ತಿನ ಸಾಮಾನ್ಯ ಜನಗಳು ಭಗವದ್ಗೀತೆ ಅಂದರೆ ಬುದ್ಧಿಯರೆಲ್ಲ ತಲೆಬಾಗ್ತಾರೆ. ಅಂದಮೇಲೆ ಕೃಷ್ಣ ಒಪ್ಪಿದ ಮೇಲೆ ಅಲ್ಲಿ ದೋಷ ಇಲ್ಲಿದೆ, ಸಂಧಿ ಆಗೋದಿಲ್ಲ, ಮಾಡಿಸೋದಿಲ್ಲ ಅಂತ ಹೇಳ್ತಾರೆ. ನಮಗೊಂದು ಪ್ರಶ್ನೆ, ದ್ರೌಪದಿಗೆ ಯಾತಕ್ಕಿಷ್ಟು ಹಠ ಅಂತ ಮುಂದಿನ ಪ್ರಶ್ನೆ. ಯಾತಕ್ಕಿಷ್ಟು ಹಠ? ಕ್ಷಮಿಸಿಬಿಟ್ರೆ ಆಗೋಗ್ತಿತ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ನಿಜ, ಕ್ಷಮಿಸಬೇಕಾದ್ರೆ ಕ್ಷಮಿಸಬೇಕು, ಕ್ಷಮಿಸಬಾರದ್ದಕ್ಕೆ ಕ್ಷಮಿಸಬಾರ್ದು.